ಬನ್ನಿ ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಸಿಂಪಲ್ಲಾಗಿ ಕೊಬ್ಬರಿ ಚಟ್ನಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ನಾನು ಯಾವ ಥರ ಮಾಡ್ತೀನಿ ಅಂತ ತೋರಿಸ್ತಾ ಇದ್ದೀನಿ. ಹಾಯ್, ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಿ? ಚೆನ್ನಾಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ವೆಲ್ಕಮ್ ಟು ಮೈ ಬನಶಂಕರಿ ಆಲ್ ಇನ್ ಒನ್ ಚಾನಲ್ಗೆ. ಫ್ರೆಂಡ್ಸ್, ಇವತ್ತು ನಾನು ಸಿಂಪಲ್ಲಾಗಿ ಹೋಟೆಲಲ್ಲಿ ಮಾಡುವಂಥ ಕೊಬ್ಬರಿ ಚಟ್ನಿ ಸಿಂಪಲ್ಲಾಗಿ ಮಾಡ್ತಾರೆ ಈ ಥರ. ಇವಾಗ ಇದಕ್ಕೆ ಏನೇನು ತೊಗೊಂಡಿದ್ದೀನಿ ಮತ್ತು ಯಾವ ಥರ ಮಾಡ್ತೀನಿ ಅಂತ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಬನ್ನಿ ನೋಡ್ಕೊಂಬರೋಣ. ಇಲ್ಲಿ ನೋಡಿ, ಒಂದು ಬಟ್ಲದಷ್ಟು ಕೊಬ್ಬರಿನ ನಾನು ಹೆಚ್ಚಿ ತೊಗೊಂಡಿದ್ದೀನಿ. ನೀವು ಬೇಕಾದರೆ ತುರಿದಾದರೂ ತೊಗೊಳ್ಳಿ. ನಾನು ಇಲ್ಲಿ ಹೆಚ್ಚಿ ತೊಗೊಂಡಿದ್ದೀನಿ. ಮತ್ತು ಸ್ವಲ್ಪ ಪುಟಾಣಿಯನ್ನು ತೊಗೊಂಡಿದ್ದೀನಿ. ಮತ್ತು ಒಂದು ಸ್ವಲ್ಪ ಹಸಿ ಶುಂಠಿ ತೊಗೊಂಡಿದ್ದೀನಿ. ಮತ್ತು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಕರಿಬೇವು ತೊಗೊಂಡಿದ್ದೀನಿ. ನೋಡಿ, ಇಷ್ಟು ಒಂದು 3 ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ನಾನು ಭಾಳ ತೊಗೊಂಡಿಲ್ಲ, ಇಲ್ಲಿ 3 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ನೋಡಿ, ಇಷ್ಟು ಉಪ್ಪು ಅದನ್ನು ನಾನು ಅಲ್ಲಿ ಮಿಕ್ಸಿ ಮಾಡುವಾಗ ತೋರಿಸ್ತೀನಿ ನಿಮಗೆ. ಇಲ್ಲಿ ನೋಡಿ, ಕರಿಬೇವು, ಕೊತ್ತಂಬರಿ ತೊಗೊಂಡಿಲ್ಲ ನಾನು. ಕರಿಬೇವು ಮತ್ತು ಪುಟಾಣಿ, ಸ್ವಲ್ಪ ಬೆಳ್ಳುಳ್ಳಿ, ಹಸಿ ಕೊಬ್ಬರಿ, ನೆಕ್ಸ್ಟು ಹಸಿ ಶುಂಠಿ ತೊಗೊಂಡಿದ್ದೀನಿ. ಇಲ್ಲಿ ಫಸ್ಟಿಗೆ ಒಂದು ಸ್ವಲ್ಪ ನಾವು ಒಗ್ಗರಣೆ ಮಾಡ್ಕೋಬೇಕು. ಸಣ್ಣ ಬಾಣಲೆಯಲ್ಲಿ ಸ್ವಲ್ಪ ಎಣ್ಣೆನ ಕಾಯಕ್ಕಿಟ್ಟಿದ್ದೆ. ಸಾಸಿವೆ ಕಾಳು ಮತ್ತು ಕರಿಬೇವನ್ನು ಹಾಕಿ ಸ್ವಲ್ಪ ಒಗ್ಗರಣೆ ಮಾಡ್ಕೊಳ್ಳಿ. ಯಾಕಂದರೆ ಇದು ಆರಬೇಕಲ್ವ, ಅದಕ್ಕೆ ಹೇಳ್ತಾ ಇದ್ದೀನಿ. ಫಸ್ಟಿಗೆ ಮಾಡಿಟ್ಕೊಳ್ಳಿ. ನೋಡಿ, ಇವಾಗ ಇದು ಒಗ್ಗರಣೆ ರೆಡಿ ಆಯಿತು. ಇದನ್ನು ಆರೋದಕ್ಕೆ ಇಟ್ಬಿಡೋಣ. ಬನ್ನಿ, ಇವಾಗ ನಾನು ಚಟ್ನಿ ಯಾವ ಥರ ಮಾಡ್ತೀನಿ ಅಂತ ತೋರಿಸ್ತೀನಿ. ನೋಡಿ, ಇಲ್ಲಿ ಮೊದಲಿಗೆ ನಾನು ಸ್ವಲ್ಪ ಕೊಬ್ಬರಿ ಏನು ತೊಗೊಂಡಿದ್ನಲ್ಲ, ಕೊಬ್ಬರಿ ಮತ್ತು ಪುಟಾಣಿನ ಮಿಕ್ಸಿ ಮಾಡ್ಕೋಬೇಕು ಫಸ್ಟಿಗೆ ನಾವು. ನೋಡಿ, ಕೊಬ್ಬರಿ ಮತ್ತು ಮೆಣಸಿನ್ಕಾಯಿ, ಪುಟಾಣಿನ ಸ್ವಲ್ಪ ನೀವು ನೀರು ಹಾಕ್ತೇನೆ ಹಂಗೆ ಪುಡಿ ಮಾಡ್ಕೊಳ್ಳಿ. ನೋಡಿ, ತುಂಬ ಚೆನ್ನಾಗಾಗುತ್ತೆ ಚಟ್ನಿ. ಕೆಲವೊಂದು ಹೋಟೆಲಲ್ಲಿ ಇದೇ ಥರ ಮಾಡ್ತಾರೆ, ಅಂದರೆ ಸ್ವಲ್ಪ ಪುದೀನ ಸೊಪ್ಪನ್ನು ಹಾಕ್ತಾರೆ. ನಾನಿಲ್ಲಿ ಪುದೀನ ಸೊಪ್ಪು ಹಾಕಿಲ್ಲ. ನೋಡಿ, ಇವಾಗ ಮೆಣಸಿನ್ಕಾಯಿ, ಪುಟಾಣಿ, ಕೊಬ್ಬರಿ, ನೀರು ಹಾಕ್ತೇನೆ ಹಂಗೆ ಸ್ವಲ್ಪನೇ ಪುಡಿ ಮಾಡ್ಕೊಂಬರೋಣ. ಬನ್ನಿ, ವಿಡಿಯೋ ಸ್ಕಿಪ್ ಮಾಡ್ದಂಗೆ ನೋಡಿರಿ ಫ್ರೆಂಡ್ಸ್. ವಿಡಿಯೋ ಸ್ಕಿಪ್ ಮಾಡಿದ್ರೆ ಏನೂ ಅರ್ಥ ಆಗೋದಿಲ್ಲ. ನೋಡಿ, ಈ ಥರ ಪುಡಿ ಟೈಪ್ ಮಾಡ್ಕೊಳ್ಳಿ. ಆಮೇಲೆ ಇದಕ್ಕೆ ಮಿಕ್ಕಿದ್ದೆ ಸಾಮಾನು ಹಾಕ್ತೀನಿ. ನೋಡಿ, ಕರಿಬೇವು, ಬೆಳ್ಳುಳ್ಳಿ, ಕರಿಬೇವು ಮತ್ತು ಬೆಳ್ಳುಳ್ಳಿ, ಜೀರಿಗೆ, ಸ್ವಲ್ಪ ಬೆಲ್ಲ, ಸ್ವಲ್ಪ ಹುಣಸೆ ಹಣ್ಣನ್ನು ಹಾಕ್ತಾಯಿದ್ದೀನಿ. ನೋಡಿ, ನಾನು ಇನ್ನೊಮ್ಮೆ ಹೇಳ್ತೀನಿ. ಕರಿಬೇವು, ಜೀರಿಗೆ, ಸ್ವಲ್ಪ ಉಪ್ಪು ಮತ್ತು ಬೆಳ್ಳುಳ್ಳಿ, ಸ್ವಲ್ಪ ಹುಣಸೆ ಹಣ್ಣಿಂದು ತೊಳೆ ಇರುತ್ತಲ್ಲ ಅದನ್ನು ಹಾಕಬೇಕು. ಉಪ್ಪು ಹಾಕಿ ಸ್ವಲ್ಪ ಬೆಲ್ಲನ ಹಾಕಬೇಕು. ಬೇಡ ಅಂದರೆ ನೀವು ಬೆಲ್ಲ ಬೇಡ ಅಂದರೆ ಸಕ್ಕರೆನಾದರೂ ಹಾಕ್ಬೋದು. ಹುಣಸೆ ಹಣ್ಣನ್ನು ಯಾಕೆ ಹಾಕ್ಕೋಬೇಕು ಅಂದರೆ ಇವಾಗ ಬೇಸಿಗೆ ಅಲ್ವಾ, ಬೇಗ ಚಟ್ನಿ ಕೆಟ್ಟು ಬಿಡುತ್ತೆ. ಕೆಲವೊಬ್ಬರ ಮನೇಲಿ ಫ್ರಿಜ್ ಇರೋದಿಲ್ಲ, ಹಾಗಾಗಿ ಹೇಳ್ತಾ ಇದ್ದೀನಿ. ಸ್ವಲ್ಪ ಹುಣಸೆ ಹಣ್ಣು ಹಾಕ್ಕೊಳ್ಳಿ. ಮತ್ತು ಇವಾಗ ಮಿಕ್ಸಿನ ನೀಟಾಗಿ ನೀರು ಹಾಕಿಬಿಟ್ಟು ಮಿಕ್ಸಿ ಮಾಡ್ಕೊಂಡು ಬಂದೆ. ನೋಡಿ, ನಮ್ಮ ಮನೆಯಲ್ಲಿ ಜಾಸ್ತಿ ಸಣ್ಣ ಮಾಡೋಂಗಿಲ್ಲ, ಅಂದರೆ ಭಾಳ ಮಿಕ್ಸಿ ಮಾಡೋ ಹಾಗಿಲ್ಲ. ಸ್ವಲ್ಪ ಗಡತ್ರನೇ ಇರಬೇಕು ಚಟ್ನಿ, ಹಾಗಾಗಿ ನಾವು ಈ ಥರ ಮಾಡಿರ್ತೀವಿ. ತುಂಬ ಚೆನ್ನಾಗಾಗುತ್ತೆ ಇದು ಮಾತ್ರ. ಆಮೇಲೆ ನಾನು ಆವಾಗಲೇ ಮಾಡಿ ಇಟ್ಕೊಂಡಿದ್ನಲ್ಲ ಒಗ್ಗರಣೆನ ಹಾಕ್ತಾಯಿದ್ದೀನಿ. ನೋಡಿ, ಒಗ್ಗರಣೆ ಟೇಸ್ಟ್ ಕೊಡುತ್ತೆ ಅಂತ ಹಾಕೋದು. ಒಣಮೆಣಸಿನ್ಕಾಯಿ ಬೇಕಾದರೆ ಹಾಕ್ಬೋದು ನೀವು. ಇಲ್ಲಿ ನೋಡಿ, ಕರಿಬೇವು ಸ್ವಲ್ಪ ಕಪ್ಪಾಗಿದೆ ಅಷ್ಟೇ. ಮತ್ತು ಸಾಸಿವೆ ಕಾಳು ಅಷ್ಟೇ ಹಾಕಿದ್ದೀನಿ, ಜೀರಿಗೆ ಹಾಕಿಲ್ಲ. ಸ್ವಲ್ಪ ಆರಿದ ಮೇಲೆ ಹಾಕಿ, ತುಂಬ ಟೇಸ್ಟ್ ಆಗುತ್ತೆ. ನೋಡಿ, ತುಂಬ ಅಂದರೆ ತುಂಬ ಚೆನ್ನಾಗಾಗುತ್ತೆ. ಪಡ್ಡು, ದೋಸೆ, ನೀವು ಇಡ್ಲಿಗೆ ಅಂತೂ ಇನ್ನೂ ಸಖತ್ತಾಗೆ ಬರುತ್ತೆ. ನೋಡಿ, ಟ್ರೈ ಮಾಡಿರಿ. ನಾನು ಇವತ್ತು ಬೆಳಗ್ಗೆ ತಿಂಡಿಗೆ ಪಡ್ಡು ಮಾಡಿದ್ದೆ ಮತ್ತು ಈ ಥರ ಚಟ್ನಿ ಮಾಡ್ತಾಯಿದ್ದೆ, ಅದಕ್ಕೆ ನಿಮಗೂ ತೋರಿಸಿದ್ದೀನಿ. ನೋಡಿ, ಬನಶಂಕರಿ ಆಲ್ ಇನ್ ಒನ್ ಚಾನಲ್ ಸಪೋರ್ಟ್ ಮಾಡಿರಿ ಮತ್ತು ಲೈಕ್ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಹಾಕಿ. ನಿಮ್ಮೆಲ್ಲರ ಸಪೋರ್ಟು ಭಾಳ ಮುಖ್ಯ ನಮ್ಗೆ. ಆ ಬನಶಂಕರಿ ತಾಯಿ ಇವತ್ತು ಎಲ್ಲರಿಗೂ ಒಳ್ಳೇದು ಮಾಡಲಿ. ಎಲ್ಲರಿಗೂ ಹೋಳಿ ಹಬ್ಬದ ಶುಭಾಶಯಗಳು. ನೋಡಿ, ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿರಿ. ಸಪೋರ್ಟ್ ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ಲೈಕ್ ಮಾಡ್ತೀರಾ, ನಿಮ್ಮ ಲೈಕ್ಗೋಸ್ಕರ ಕಾಯ್ತಾ ಇರ್ತೀನಿ. ತುಂಬ ಚೆನ್ನಾಗಾಗುತ್ತೆ ಚಟ್ನಿ ಮಾತ್ರ. ಟ್ರೈ ಮಾಡೋದನ್ನು ಮರಿಬೇಡ್ರಿ. ಮತ್ತು ಹೇಗಿತ್ತು ಅಂತ ವಿಡಿಯೋದಲ್ಲಿ ಹೇಳ್ರಿ, ಕಮೆಂಟ್ ಬಾಕ್ಸಲ್ಲಿ ಹೇಳಿ. ಸಾರಿ. ನಿಮಗೆ ಆ ಬನಶಂಕರಿ ಅಮ್ಮ ಎಲ್ಲರಿಗೂ ಒಳ್ಳೇದು ಮಾಡಲಿ. ಇವತ್ತು ಹೋಳಿ ಇದೆ, ಎಲ್ಲರೂ ಹೋಳಿ ಆಚರಣೆ ಮಾಡೋಣ. ಹೋಳಿ ಹಬ್ಬನ ಎಲ್ಲರಿಗೂ ಒಳ್ಳೆಯದಾಗಲಿ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸಿಗ್ತೀನಿ. ವಿಡಿಯೋಕ್ಕೆ ಸಪೋರ್ಟ್ ಮಾಡೋದನ್ನು ಮರಿಬೇಡಿ ಸಿಸ್ಟರ್. ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಮತ್ತೆ ಸಿಗ್ತೀನಿ. ಧನ್ಯವಾದಗಳು.